शांति। बाबा पूछ रहे हैं अद्वैत राज्य जहाँ एक धर्म है उसकी स्थापना का आधार क्या है। ಸತ್ಯುಗದಲ್ಲಿ ಅದ್ವೈತ ರಾಜ್ಯ ಅರ್ಥಾತ್ ಅಲ್ಲಿ ಬೇರೆ ಯಾವ ಧರ್ಮಗಳಿಲ್ಲ, ಅದರ ಆಧಾರ ಏನು ಅಂತ ಕೇಳ್ತಿದ್ದಾರೆ ಬಾಬಾ. ಸೊ ಯಾವ ಆಧಾರದ ಮೇಲೆ ಇದೆಲ್ಲ ನಡೀತಿದೆ, ಕಾರಣ ಏನು ಅನ್ನೋದು ಮೂಲ ಮಾತು. ನಮಗೆ ಗೊತ್ತಿದೆ ಬಾಬಾ ಯೋಗ ಬಲದ ಆಧಾರದ ಮೇಲೆ ರಾಜ್ಯ ಕೊಡ್ತಿದ್ದಾರೆ. ಅಂದರೆ ರಾಜ್ಯ ಹಾಗೂ ಧರ್ಮದ ಸ್ಥಾಪನೆನೂ ಜ್ಞಾನ ಬಲ ಯೋಗ ಬಲದ ಆಧಾರದ ಮೇಲೆ ನಡೀತಾ ಇದೆ ಅಂತ. ಸೊ ಅಂದಾಗ ಹೇಗೆ ಮಾಡ್ತಿದ್ದಾರೆ ಬಾಬಾ, ಎಷ್ಟು ಗುಪ್ತ ರೂಪದಲ್ಲಿ ಬಂದು ಮಕ್ಕಳಿಂದ ಕಾರ್ಯ ಮಾಡಿಸ್ತಾ ಇದ್ದಾರೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಬಟ್ ಅದು ಯಾವ ಸ್ಪೀಡಲ್ಲಿ ಈಗ ಸಮಯ ಹೋಗ್ತಿದೆ ಅದೇ ಸ್ಪೀಡಲ್ಲಿ ನಮ್ಮನ್ನು ನಾವು ಆ ತೀವ್ರತೆಯಲ್ಲಿ ತಗೊಂಡು ಹೋಗೋದೇನಿದೆ ಇದು ತುಂಬ ಇಂಪಾರ್ಟೆಂಟ್. मीठे बच्चे तुम ब्रह्मा मुखवंशावली ब्राह्मण हो, तुम्हें ही बाप द्वारा ज्ञान का तीसरा नेत्र मिला, तुम अभी ईश्वरीय गोद में हो. ಮಧುರವಾದಂಥ ಮಕ್ಕಳೇ, ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ನಿಮಗೆ ತಂದೆಯ ಮುಖಾಂತರ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಈಗ ನೀವು ಈಶ್ವರನ ಮಡಿಲಲ್ಲಿದ್ದೀರಾ. ನಶೆಯ ಮಾತಲ್ಲ, ಬಾಬಾ ಸ್ವಯಂ ನನಗೆ ಜ್ಞಾನದ ಮೂರನೇ ನೇತ್ರವನ್ನು ಕೊಟ್ಟಿದ್ದಲ್ಲದೆ, ತನ್ನ ಮಡಿಲಲ್ಲಿ ಇಟ್ಕೊಂಡು ಪಾಲನೆ ಮಾಡೋದಲ್ಲದೆ ಸ್ವಯಂ ಕೂತು ಓದಿಸ್ತಿದ್ದಾರೆ. ನಾನು ಬ್ರಾಹ್ಮಣ ಕುಲಭೂಷಣ, ಇದೆಷ್ಟು ಸೌಭಾಗ್ಯದ ಮಾತು. अद्वैत राज्य जहाँ दूसरा कोई धर्म नहीं, उस राज्य की स्थापना का आधार क्या है. ಅದ್ವೈತ ರಾಜ್ಯ ಎಲ್ಲಿ ಬೇರೆ ಯಾವ ಧರ್ಮ ಇಲ್ಲ, ಆ ರಾಜ್ಯದ ಸ್ಥಾಪನೆಯ ಆಧಾರ ಏನು. ಯೋಗ ಬಲ್ बाहुबल से कभी भी अद्वैत राज्य की स्थापना हो नहीं सकते. वैसे क्रिश्चियन के पास इतनी शक्ति है जो अगर आपस में मिल जाए तो सारे विश्व पर राज्य कर सकते. परंतु ये लॉ नहीं कहता विश्व पर एक राज्य की स्थापना करना बाप का ही काम है. ಯೋಗ ಬಲದಿಂದ ಒಂದು ಧರ್ಮ ಒಂದು ರಾಜ್ಯ ಸ್ಥಾಪನೆ ಆಗುತ್ತೆ ಹೊರತು ಬಾಹುಬಲದಿಂದ ಸಾಧ್ಯ ಇಲ್ಲ. ಇಡೀ ವಿಶ್ವದಲ್ಲಿ ಒಂದು ರಾಜ್ಯ ಒಂದು ಧರ್ಮ, ಟೋಟಲ್ ಸೃಷ್ಟಿ ಒಂದು ಖಂಡ ಭರತಖಂಡ ಆಗೋದು ಅದು ಅಪವಿತ್ರತೆಯಿಂದ ಬಾಹುಬಲದಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್ ಹತ್ರ ಈ ಶಕ್ತಿ ಇದೆ, ಅವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡ್ಬೋದು. ಆದರೆ ಲಾ ಇಲ್ಲ, ಅವರ ಹತ್ರ ಪವಿತ್ರತೆ ಇಲ್ಲ. ಇಡೀ ವಿಶ್ವದಲ್ಲಿ ಒಂದು ರಾಜ್ಯ ಒಂದು ಧರ್ಮ ಸ್ಥಾಪನೆ ಮಾಡೋದು ಇದು ಬಾಬೂರ್ ಕಾರ್ಯ. ವಿಶ್ವದಲ್ಲಿ ಸುಖ ಶಾಂತಿಯ ಸ್ಥಾಪನೆ ಅದು ಬಾಬೂರ್ ಕೆಲಸ ಅಲ್ವಾ. ಮನುಷ್ಯರು ಹೆಂಗೆ ಮಾಡೋಕ್ಕಾಗುತ್ತೆ. ಗೀತ್ ಚೋಡ್ ಬಿ ದೇ ಆಕಾಶ ಸಿಂಹಾಸನ್ ಧರ್ತಿ ಪರ್ ಆಜಾರೆ ಅಂತೇಳಿ ಹಾಡಾಡ್ತಾರೆ. ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಕೆಳಗಡೆ ಬಂದು ಧರ್ಮ ಸ್ಥಾಪನೆ ಮಾಡು, ಪಾಪಾಚಾರ ಜಾಸ್ತಿ ಆಗ್ತಿದೆ ಜಗತ್ತಲ್ಲಿ, ನೀನು ರೂಪ ಬದಲಾವಣೆ ಮಾಡ್ಕೊಂಡು ಬಾ ಅಂತ ಈ ಹಾಡಲ್ಲಿರೋದು. ತುಂಬ ಚೆನ್ನಾಗಿದೆ ಈ ಹಾಡು, ಕರೆಕ್ಟಾಗಿ ಬಾಬಾವ್ರಿಗೆ ವರ್ಣನೆ ಮಾಡಿದ್ದಾರೆ. ಓಂ ಶಾಂತಿ बच्चों को ओम शांति का अर्थ तो बहुत ही बार समझाया है. ओम यानी मैं कौन, मैं आत्मा, ये शरीर हमारे आर्गन्स है. मैं आत्मा परम धाम की रहने वाली हूँ. भारतवासी पुकारते कि हे दूर देश के रहने वाले आओ, क्योंकि भारत में अभी बौद्ध धर्म ग्लानि दुख हो पड़ा है. आप फिर से आकर गीता का उपदेश सुनाओ. ಓಂ ಶಾಂತಿ ಅರ್ಥ ಬಾಬಾ ಅನೇಕ ಸಾರಿ ಹೇಳಿದ್ದಾರೆ. ನಾನು ಯಾರೋ, ನಾನು ಆತ್ಮನಾಗಿದ್ದೀನಿ, ನಾನು ಈ ಶರೀರದ ಆರ್ಗನ್ಸ್ ತಗೊಂಡಿದ್ದೀನಿ, ನಾನು ಪರಂಧಾಮ ನಿವಾಸಿ ಆತ್ಮ ಅಂದರೆ ನನ್ನ ಶಾಂತ ಸ್ವರೂಪ.
ಭಾರತದಲ್ಲಿ ಕರೀತಾ ಇದ್ದಾರೆ, ಏ ದೂರ ದೇಶದ ರೇನೇವಾಲ, ದೂರ ದೇಶದಲ್ಲಿರೋ ತಂದೆ ನೀನು ಬಂದ್ಬಿಡು, ಭಾರತದಲ್ಲಿ ಭಾಳ ಧರ್ಮಗ್ಲಾನಿ ದುಃಖ ಇದೆ, ಇದನ್ನು ಪರಿವರ್ತನೆ ಮಾಡು. ಆ ಫಿರ್ ಸೆ ಆಕರ್ ಗೀತಾ का उपदेश सुनाओ, गीता के लिए ही कहते हैं ना शिव बाबा आइए क्योंकि वो सबका बाप है. ಪುನಃ ಬಂದು ಗೀತಾ ಉಪದೇಶ ಮಾಡು, ನೀನು ಬಂದ್ಬಿಡು, ಗೀತೆಯಲ್ಲೇನೆ ಬಾಬುರನ್ನ ಕರೆಯೋದು, ನೀನು ಬಂದು ನೀವೆಲ್ಲರ ತಂದೆ, ಜಗತ್ತನ್ನು ಉದ್ಧಾರ ಮಾಡಿ ಅಂತ ಹೇಳ್ತಾರೆ. भारतवासियों पर फिर से परछाया पड़ा है माया रूपी रावण का, इसलिए सब दुखी पतित है. ಈ ಹಾಡಲ್ಲಿದೆ, ಜಗತ್ತಿನ ಮೇಲೆ ಮಾಯೆಯ ಪರಚಾಯಿ ಇದೆ, ರಾವಣನ ಪರಚಾಯಿ. ನೀನು ಬಂದು ಎಲ್ಲರ ಉದ್ಧಾರ ಮಾಡು, ದುಃಖದಿಂದ ದೂರ ಮಾಡು, ಏಕೆಂದ್ರೆ ಎಲ್ಲ ಪತಿತರಾಗಿದ್ದಾರೆ. पुकारते हैं, इन्हें ಏನು ಕರೀತಾರೆ, रूप बदल कर आइए अर्थात मनुष्य के रूप में आइए. तो मनुष्य रूप में आता हूँ, मेरा आना दिव्य अलौकिक है, मैं गर्भ में नहीं आता हूँ, मैं आता ही हूँ साधारण बूढ़े तन में. ತಂದೆ ಹೇಳೋದು, ರೂಪ ಬದಲಾವಣೆ ಮಾಡ್ಕೊಂಡು ಬಾ, ನೀನು ಮನುಷ್ಯ ರೂಪದಲ್ಲಿ ಬಂದು ನಮಗೆ ಗೀತೆ ಹೇಳು ಅಂತ ಮನುಷ್ಯರು ಹೇಳ್ತಾರೆ. ಬಾಬಾ ಹೇಳೋದು, ಹಾ ಮಕ್ಕಳೇ, ನಾನು ರೂಪ ಬದಲಾವಣೆ ಮಾಡ್ಕೊಂಡು ಬರ್ತೀನಿ, ಮನುಷ್ಯತನದಲ್ಲಿ ಬರ್ತೀನಿ, ಆದರೆ ನಿಮ್ಮ ತರಹ ಗರ್ಭದಲ್ಲಿ ಜನ್ಮ ತಗೊಳ್ಳಲ್ಲ. ಗರ್ಭದ ಮುಖಾಂತರ ನನ್ನ ಜನ್ಮ ಅರ್ಥಾತ್ ನನ್ನ ಅವತರಣೆ ದಿವ್ಯ ಅಲೌಕಿಕವಾಗಿದೆ. ಅಂದರೆ ನಾನು ಬರೋದೇ ಸಾಧಾರಣ ವೃದ್ಧ ಮಾನವನಲ್ಲಿ, ಅಂದರೆ ಪರಕಾಯ ಪ್ರವೇಶ ಮಾಡಿ ಬರ್ತೀನಿ. ಇದು ಇಂಪಾರ್ಟೆಂಟು. तुम बच्चे जानते हो मैं कल्प कल्प अपने निराकारी रूप बदल कर आता हूँ. ज्ञान का सागर तो परमपिता परमात्मा ही है. कृष्ण को कभी भी नहीं कहेंगे बाप कहते, मैं इस साधारण तन में आकर तुमको फिर से सहज राजयोग सिखा रहा हूँ. ನೀವು ಮಕ್ಕಳಿಗೆ ಗೊತ್ತಿದೆ, ನಾನು ಕಲ್ಪ ಕಲ್ಪ ತನ್ನ ನಿರಾಕಾರಿ ರೂಪ ಬದಲಾವಣೆ ಮಾಡ್ಕೊಂಡು ಬರ್ತೀನಿ. ಅಂದರೆ ಬ್ರಹ್ಮನ ಸಾಕಾರ ಮಾಧ್ಯಮವನ್ನು ಉಪಯೋಗಿಸ್ತೀನಿ. ನಿರಾಕಾರ ನನ್ನ ಮನುಷ್ಯರು ನೋಡಿ ಅರ್ಥ ಮಾಡ್ಕೊಳ್ಳಲ್ಲ. ಜ್ಞಾನ ಸಾಗರ ನಾನು ಪರಂಪಿತ ಪರಮಾತ್ಮನಾಗಿದ್ದೀನಿ, ಕೃಷ್ಣನಿಗೆಂದು ಜ್ಞಾನ ಸಾಗರ ಅನ್ನಲ್ಲ. ನಾನು ತಂದೆ ಹೇಳೋದು, ನಾನು ಸಾಧಾರಣ ಶರೀರದಲ್ಲಿ ಬಂದು ಸಹಜ ರಾಜಯೋಗ ಕಲಿಸ್ತೀನಿ. जब दुनिया पतित बन जाती है तब मुझे आना पड़ता है. कलयुग से सतयुग बनाने में आता हूँ. ब्रह्मा विष्णु शंकर का चित्र भी है. ब्रह्मा द्वारा स्थापना, शंकर द्वारा विनाश और फिर विष्णु द्वारा पालना. ये लक्ष्मी नारायण विष्णु के दो रूप है, ये तुम बच्चे जानते. ತಂದೆ ಹೇಳೋದು, ನಾನೀಗ ಕಲಿಯುಗ ಪತಿತ ಜಗತ್ತಲ್ಲಿ ಬರಲೇಬೇಕಾಗಿದೆ ಸತ್ಯುಗ ಮಾಡಲಿಕ್ಕೆ. ಸತ್ಯುಗದ ಸ್ಥಾಪನೆ ಬೇರೆ ಯಾರೂ ಮಾಡೋಕ್ಕಾಗಲ್ಲ. ಬ್ರಹ್ಮ ವಿಷ್ಣು ಶಂಕರನ ಚಿತ್ರ ಇದೆ, ಅರ್ಥಾತ್ ಬ್ರಹ್ಮನಿಂದ ಸ್ಥಾಪನೆ, ಶಂಕರನಿಂದ ವಿನಾಶ, ವಿಷ್ಣುವಿನಿಂದ ಪಾಲನೆ. ಲಕ್ಷ್ಮೀನಾರಾಯಣನ ಎರಡು ರೂಪ, ಅಂದರೆ ವಿಷ್ಣುವಿನ ಎರಡು ರೂಪ ಏನೋ ಕಂಬೈಂಡ್ ಅಲ್ಲ ಲಕ್ಷ್ಮೀನಾರಾಯಣ. ಇದು ನಿಮಗೆ ಗೊತ್ತು. ಬಾಬಾ ಫಿರ್ ಸೆ ರೂಪ್ ಬದಲ್ ಕರ್ ಆಯಾ है. वो हमारा सुप्रीम बाप भी है, सुप्रीम टीचर भी है, सुप्रीम सतगुरु भी. गुरु लोग को सुप्रीम नहीं कहा जाता, ये तो बाप टीचर सतगुरु तीनों. ಮನುಷ್ಯರಿಗೆ ಎಲ್ಲಿ ಸುಪ್ರೀಂ ಅಂತ ಹೇಳಕ್ಕಾಗುತ್ತೆ? ಆ್ಯಕ್ಚುಲಿ ಗುರು ಅಂತಲೂ ಹೇಳಂಗಿಲ್ಲ. ತಂದೆ, ಶಿಕ್ಷಕ, ಸದ್ಗುರು, ಜಗತ್ತಿಗೆ ಒಬ್ಬರೇ ತಂದೆ ಶಿವ ಬಾಬಾ, ಇದು ಯಾರಿಗೂ ಗೊತ್ತಿಲ್ಲ. लौकिक बाप तो बच्चे की पालना कर फिर उनको स्कूल में भेज देते. कोई विरला होगा जो बाप टीचर भी होगा, ये कोई कह न सके. सब आत्माएं मुझे पुकारती है, गॉड फादर कहती है, तो वो आत्मा का फादर हो गया. ये गीत भी भक्ति मार्ग का है. सतयुग में माया होती नहीं है, जो पुकारना पड़े वहाँ तो सुखी सुखे. ಇಂಪಾರ್ಟೆಂಟ್ ಮಾತಲ್ಲ. ಲೌಕಿಕ ತಂದೆ ಅವರವ್ರ ಮಕ್ಕಳನ್ನು ಓದಿಸಿ ದೊಡ್ಡವ್ರು ಮಾಡ್ತಾರೆ, ತಂದೆನೇ ಕೆಲವರಿಗೆ ಟೀಚರ್ ಇರ್ತಾರೆ. ಇಲ್ಲಿ ಎಲ್ಲ ಆತ್ಮಗಳು ಪರಮಾತ್ಮನನ್ನು ಕರೀತಾರೆ ಅಂದರೆ ಡೆಫಿನೆಟ್ಲಿ ಅವ್ರ ಆತ್ಮಗಳ ತಂದೆ ಆಗಿದ್ದಾರೆ. ಬಟ್ ಅವ್ರ ತಂದೆ ಶಿಕ್ಷಕ ಸದ್ಗುರು, ಅದಕ್ಕೆ ಗಾಡ್ ಫಾದರ್ ಅಂತ ಕೂಗ್ತಾ ಕರಿತಾ ಹೋಗ್ತಾರೆ. ಸತ್ಯುಗದಲ್ಲಿ ಕರೆಯಲ್ಲ, ಯಾಕೆಂದ್ರೆ ಅಲ್ಲಿ ಬರೀ ಸುಖ ಇದೆ. तुम जानते हो 5000 वर्ष का ये चक्र है. आधा कल्प सतयुग त्रेता दिन, आधा कल्प
द्वापर कलयुग रात है, तुम ब्रह्मा मुखवंशावली ब्राह्मण। ब्रह्मा का अथवा तुम ब्राह्मणों का ही रात दिन गाया जाता, रात और दिन का ज्ञान भी तुम बच्चों को है। लक्ष्मी नारायण को ये ज्ञान नहीं है, अभी तुम संगम पर हो, जानते हो अभी भक्ति मार्ग पूरा हो, दिन उदय होता है। ಅಂದ್ರೆ ನಮಗೆ ಗೊತ್ತಿದೆ ಇದು 5000 ವರ್ಷದ ಚಕ್ರ, ಅರ್ಧ ದಿನ ಅರ್ಧ ರಾತ್ರಿ, ಸತ್ಯ ತ್ರೇತಾಯುಗ ದಿನ, ದ್ವಾಪರ ಕಲಿಯುಗ ರಾತ್ರಿ ಅಂತ. ಸೊ ಅಂದ್ರೆ ಬ್ರಹ್ಮ ಹಾಗೂ ಬ್ರಾಹ್ಮಣರ ದಿನ ರಾತ್ರಿ ಅಂತ ಹೇಳಲಾಗುತ್ತೆ. ಈಗ ಬಾಬಾ ದಿನರಾತ್ರಿಯ ಜ್ಞಾನ ಫುಲ್ ಕೊಟ್ಟಿದ್ದಾರೆ, ಲಕ್ಷ್ಮೀನಾರಾಯಣನಿಗೆ ಜ್ಞಾನ ಇಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಬಾಬಾವ್ರು ಬಂದು ನಮಗೆ ಜ್ಞಾನ ಕೊಡ್ತಾರೆ. ಈಗ ಭಕ್ತಿ ಮಾರ್ಗದ ರಾತ್ರಿ ಪೂರ ಆಗಿ ಜ್ಞಾನದ ಉದಯ ಆಗ್ತಿದೆ. ಜ್ಞಾನ ಭಿ ತುಮ್ಕೋ ಬಾಪ್ ದ್ವಾರ ಮಿಲಾ ಹೈ. ನಮಗೀಗ ಜ್ಞಾನ ನಮ್ಮ ತಂದೆಯಿಂದ ಸಿಕ್ಕಿದೆ. कलयुग में व सतयुग में ये ज्ञान किसको भी होता नहीं, इसलिए गाया जाता ब्रह्मा का दिन और ब्रह्मा की रात। तुम अभी सूर्यवंशी चंद्रवंशी राज्य पाने का पुरुषार्थ कर रहे हो, फिर आधा कल्प के बाद तुम राज्य गमाते हो। ये ज्ञान तुम ब्राह्मणों के सिवाय कोई को है ही नहीं। तुम देवताएं बन जाएंगे, फिर ये ज्ञान रहेगा नहीं। अभी है रात्रि, इसीलिए शिवरात्रि गाया जाता. ಸತ್ಯುಗ ತ್ರೇತಾ, ಕಲಿಯುಗದಲ್ಲಿ ಜ್ಞಾನ ಇಲ್ಲ, ಸತ್ಯುಗದಲ್ಲೂ ಈ ಜ್ಞಾನ ಇಲ್ಲ, ಬರೀ ಸಂಗಮದಲ್ಲಿ ಮಾತ್ರ ಇರೋದು. ಬ್ರಹ್ಮನ ದಿನ ರಾತ್ರಿ ಇದು ನಮಗೆ ಗೊತ್ತಿದೆ. ಈಗ ಸೂರ್ಯವಂಶಿ ಚಂದ್ರವಂಶಿಯರಾಗ್ಲಿಕ್ಕೆ ನೀವು ಪುರುಷಾರ್ಥ ಮಾಡ್ತಿದ್ದೀರ. ಅರ್ಧ ಕಲ್ಪದ ನಂತರ ನೀವು ರಾಜ್ಯ ಕಳ್ಕೊಳ್ತೀರ. ಸತ್ಯ ತ್ರೇತಾದಲ್ಲಿ ರಾಜ್ಯ ಇರುತ್ತೆ, ಆಮೇಲೆ ಕಳ್ಕೊಳ್ತೀರ. ಆಮೇಲೆ ಇವಾಗ ಬಂದು ಬ್ರಾಹ್ಮಣರಾಗಿದ್ದೀರಾ ಅಂದಾಗ ಈಗ ನಿಮಗೆ ಪೂರ ಚಕ್ರದ ಜ್ಞಾನ ಇದೆ, ಬೇರೆ ಯಾರಿಗಿಲ್ಲ. ಯಾಕೆಂದ್ರೆ ನೀವು ದೇವತೆಗಳಾದ್ಮೇಲೂ ಈ ಜ್ಞಾನ ಮರ್ತೋಗುತ್ತೆ. ಈಗ ರಾತ್ರಿ ಮುಗಿದು ಅಮೃತ ವೇಳೆ ಸಂಗಮ ಯುಗ ಅಂದ್ರೆ ಇಲ್ಲಿ ಮಾತ್ರ ನಮಗೆ ಇಡೀ ಸೃಷ್ಟಿಯ ಜ್ಞಾನ ಇರುತ್ತೆ. ಅದಕ್ಕೆ ಶಿವರಾತ್ರಿಯ ಗಾಯನ ಇದೆ. ಕಲಿಯುಗ ಘೋರ ಅಂಧಕಾರ ರಾತ್ರಿ. कृष्ण की भी रात्रि कहते, परंतु उसका अर्थ नहीं समझते. शिव की जयंती अर्थात शिव का रीइंकारनेशन होता, ऐसे बाप का दिवस कम से कम 1 मास मनाना चाहिए. ಶಿವರಾತ್ರಿಯನ್ನ ಅಟ್ಲೀಸ್ಟ್ 1 ತಿಂಗಳು ಆಚರಣೆ ಮಾಡಬೇಕು. ಇಷ್ಟು ದೊಡ್ಡ ತಂದೆ ಯಾರು ಬಂದು ನಾವು ಮಕ್ಕಳಿಗೆ ಏನು ಕೊಡ್ತಾರೆ, ಇಷ್ಟು ದೊಡ್ಡ ಪ್ರಾಪ್ತಿ ಮಾಡಿಸ್ತಾರೆ, ಅವತರಣೆ ಮಾಡ್ತಾರೆ ಜಗತ್ತಿಗೆ, ಅವ್ರು ಏನೇನು ಕರ್ತವ್ಯ ಮಾಡ್ತಾರೆ, ಇದ್ರದ್ದು ಮಹಿಮೆ, ಇದರ ಗಾಯನ ಮಾಡಕ್ಕೆ 1 ತಿಂಗಳು ಮಾಡಬೇಕು. जो सारी सृष्टि को पतित से पावन बनाते, उनका हॉलीडे भी नहीं मनाते. बाप कहते मैं सबका लिबरेटर हूँ, ಗೈಡ್ ಬಂದು सबको ले जाता हूँ. ಆ್ಯಕ್ಚುಲಿ ಇದು ಇಂಟರ್ನ್ಯಾಷನಲ್ ಹಾಲಿಡೇ ಆಗಬೇಕಾಗಿತ್ತು ಶಿವ ಜಯಂತಿ. ಇಡೀ ವಿಶ್ವದ ಆತ್ಮಗಳನ್ನು ಪತಿತರಿಂದ ಪಾವನ ಮಾಡ್ತೀನಿ, ವಿಶ್ವನ ಪಾವನ ಮಾಡ್ತೀನಿ, ಎಲ್ಲರನ್ನ ಲಿಬರೇಟ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂದರೆ ಒಂದು ರಿಯಲ್ ಹಾಲಿಡೇನೇ ಇಲ್ಲ. ರಿಯಲ್ ಆಗಿ ಎಲ್ಲ ಮಾಡೋದು ಶುಭಾವ, ಆದರೂ ಎಷ್ಟು ನಿರಹಂಕಾರಿ. अभी तुम पुरुषार्थ करते हो राजयोग सीखने का, बाप तुमको ज्ञान का तीसरा नेत्र दे रहे हैं. आत्मा का रूप क्या है ये भी किसको पता नहीं है. बाप कहते हैं तुम आत्मा ना अंगुष्ठे मिसल हो, ना अखंड ज्योति मिसल हो, तुम तो स्टार हो, बिंदी मिसल. मैं भी आत्मा बिंदी हूँ, परंतु मैं पुनर्जन्म में नहीं आता हूँ. मेरी महिमा अलग है. मैं सुप्रीम होने के कारण जन्म और मरण के चक्र में नहीं आता हूँ. ನೀವು ಪುರುಷಾರ್ಥ ಮಾಡ್ತಿದ್ದೀರಾ ರಾಜಯೋಗ ಕಲೀಲಿಕ್ಕೆ. ಯಥಾರ್ಥವಾಗಿ ರಾಜಯೋಗ ಅಂತಂದ್ರೆ ನನ್ನ ಆತ್ಮ ಇಂದ್ರಿಯಗಳ ಮೇಲೆ, ವಿಕಾರಗಳ ಮೇಲೆ, ಪ್ರಕೃತಿ ವಿಕರ್ಮಗಳ ಮೇಲೆ ವಿಜಯಿ ಆಗೋದು ರಾಜಯೋಗ. ನಿಮಗೆ ತಂದೆ ಜ್ಞಾನದ 3ನೇ ನೇತ್ರ ಕೊಟ್ಟಿದ್ದಾನೆ. ತಂದೆ ಹೇಳ್ತಿರೋದೇನು, ಆತ್ಮದ ರೂಪ ಏನು ಇದು ಯಾರಿಗೂ ಗೊತ್ತಿಲ್ಲ. ನೀವು ಆತ್ಮ ಅಂಗುಷ್ಟ ಸಮಾನನೂ ಇಲ್ಲ, ಅಖಂಡ ಜ್ಯೋತಿನೂ ಇಲ್ಲ, ನೀವು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು. ನಾನು ಆತ್ಮ ಜ್ಯೋತಿರ್ಬಿಂದುನೇ, ಆದರೆ ನಾನು ಸುಪ್ರೀಂ ಆಗಿರೋ ಕಾರಣ ಜನನ ಮರಣದಲ್ಲಿ ನಾನು ಬರಲ್ಲ.
ನಿಮ್ಮ ಥರ ಜನ್ಮ ತಗೊಳ್ಳಲ್ಲ ಅಂತಾರೆ ಬಾಬಾ. ಯಾಕೆಂದರೆ ನೀವು ಆತ್ಮಗಳು, ತುಮ್ ಆತ್ಮಾಯೇ ಶರೀರ್ ಮೇ ಆತೆ ಹೋ तो 84 जन्म लेते हो, मैं इस शरीर में प्रवेश करता हूँ. ये लोन लिया हुआ है, बाप समझाते तुम भी आत्मा. ಇದು ಲೋನ್ ತಗೊಂಡಿದ್ದೀರಾ, ನೀವು ಆತ್ಮನಾಗಿದ್ದೀರಾ. ಇದು ರಿಯಲೈಸ್ ಮಾಡೋ ಮಾತಲ್ಲ. ಶರೀರ ನಾವು ನಂಬತ್ ತಗೋತೀವಿ, ಬಾಬಾ ಮಾತ್ರ ಲೋನ್ ತಗೋತಾರೆ, ಅವ್ರು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಬಟ್ ನಾವು ನಮ್ಮ ಪಾರ್ಟನ್ನು 84 ಜನ್ಮಗಳು ಅಂದರೆ 84 ಶರೀರಗಳನ್ನು ತಗೊಂಡು ಪಾರ್ಟ್ ಮಾಡ್ಕೊಂಡು ಬರ್ತೀವಿ. ಇದೆಲ್ಲ ಎಷ್ಟು ಆಳವಾಗಿ ರಿಯಲೈಸ್ ಮಾಡೋ ಮಾತಲ್ಲ. ಆತ್ಮನೇ ತಂದೆಯನ್ನು ನೆನಪು ಮಾಡೋದು. ದುಃಖ ಮೇ ಹಮೇಶ ಯಾದ್ ಕರ್ತೆ, ಹೇ ಭಗವಾನ್ ಹೇ रहम दिल, बाबा रहम करो, रहम मांगते हो, क्योंकि वो बाप ही नॉलेजफुल, ब्लिसफुल, प्यूरिटी फुल है, ज्ञान में भी फुल है, ज्ञान का सागर है. मनुष्य को ये महिमा दे नहीं सकते. ಮನುಷ್ಯರಿಗೆ ಮಹಿಮೆ ಕೊಡಕ್ಕಾಗಲ್ಲ. ಜ್ಞಾನ ಸಾಗರ, ಆನಂದ ಸಾಗರ, ಪವಿತ್ರ ಸಾಗರ ಇದು ಯಾರಿಗೂ, ಕೃಷ್ಣನಿಗೆ ಇಲ್ಲ ಅಂದ್ರೆ ಇನ್ನು ಮನುಷ್ಯರಿಗೆ ಹೆಂಗೆ ಕೊಡೋದು? ಮತ್ತೆ ಓ ಗಾಡ್ ಶೋ ಮರ್ಸಿ ಆನ್ ಮೀ ಅಂತ ಭಗವಂತನನ್ನು ದಯೆ ಕೇಳ್ತಾರೆ ಹೊರತು ಮನುಷ್ಯರಿಗೆ ಹೇಳ್ತಾರ ಶೋಸ್ ಮರ್ಸಿ ಆನ್ ಮೀ ಅಂತ? ಇಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ, ಇದೆಲ್ಲ ತಂದೆಯ ಕೆಲಸ. ಓಹೇ ರಚಯಿತ ಬಾಕಿ ಸಬೆ ರಚನಾ, क्रिएटर रचना को क्रिएट करते तो विनाश नहीं करते. ये बेहद का बाप आकर स्थापना पालना विनाश कराते. ರಚಯಿತ ರಚನೆ ಮಾಡ್ತಾರೆ ಹೊರತು ವಿನಾಶ ಮಾಡ್ತಾರ? ನಾನು ಬಂದು ಸ್ಥಾಪನೆ, ವಿನಾಶ ಹಾಗೂ ಪಾಲನೆ ಮಾಡಿಸ್ತೀನಿ. 3 ಕರ್ತವ್ಯ ನಂದು. ವಿನಾಶ ಅಂದರೆ ಮನುಷ್ಯರ ಶರೀರ ಬಿಡೋದಲ್ಲ. ಈ ಪ್ರಪಂಚದಿಂದ ಆಸುರಿ ಶಕ್ತಿಗಳ ವಿನಾಶ, अधर्मद विनाश अल्वा. आदि सनातन देवी देवता धर्म की पालना कराते हैं. सतयुग आदि में फट से राजधानी स्थापन हो जाती, और धर्म वाले तो सिर्फ अपना अपना धर्म स्थापन करते. फिर जब लाखों करोड़ों की अंदाज में वृद्धि हो जाती है, तब राजाई होती है. ಇಂಪಾರ್ಟೆಂಟ್ ಏನೋ ತನ್ನ ಧರ್ಮ ಸ್ಥಾಪನೆ ಮಾಡ್ತಾರೆ ಧರ್ಮ ಪಿತರ್ ಬಂದ್ ಮಧ್ಯದಲ್ಲಿ. ಸತ್ಯ ತ್ರೇತಾಯುಗದಲ್ಲಿ ಒಂದೇ ಬಾಬೂರ್ ಸ್ಥಾಪನೆ ಮಾಡಿದ ರಾಜ್ಯ ನಡೆಯುತ್ತೆ, ಆಮೇಲೆಲ್ಲ ಇವ್ರದ್ದು ನಡೀತದೆ. ಆಮೇಲೆ ಯಾವಾಗ ಲಕ್ಷಾಂತರ ಕರೋಡು ವೃದ್ಧಿ ಆಗುತ್ತೆ ಬೇರೆ ಧರ್ಮದವ್ರದ್ದು, ಆಗ ಇವ್ರದೆಲ್ಲ ಅವ್ರವ್ರದ್ದು ರಾಜಾಯಿ ನಡೀತಿದೆ. ಈಗ ನೋಡ್ತಾ ಇದ್ದೀರಲ್ಲ, ನೀವು ರಾಜಧಾನಿ ಸ್ಥಾಪನೆ ಮಾಡ್ತಿದ್ದೀರ. योग बल से तुम सारे विश्व के मालिक बनते हो, बाहुबल से कभी कोई विश्व पर राजाई नहीं कर सकते. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಯೋಗ ಬಲದಿಂದ ರಾಜ್ಯ ಸ್ಥಾಪನೆ ಮಾಡ್ತಿದೆ, ವಿಶ್ವದ ಮೇಲೆ ರಾಜ್ಯ ಮಾಡ್ತೀರಾ. ಬಾಹುಬಲದಿಂದ ವಿಶ್ವದ ಮೇಲೆ ರಾಜ್ಯ ಸ್ಥಾಪನೆ ಆಗಲ್ಲ. ಇದೆಲ್ಲ ಯಾರಿಗೂ ಅರ್ಥ ಆಗಲ್ಲ. बाबा ने समझाया है, क्रिश्चियन में इतनी ताकत है, वो आपस में मिल जाए तो सारे विश्व पर राज्य कर सकते हैं. परंतु बाहुबल से विश्व पर राज्य पाए ये ला नहीं कहता, इसमें ये कायदा नहीं है जो बाहुबल वाले विश्व का मालिक बने. ಇದೇ ಇಂಪಾರ್ಟೆಂಟು. ಯೋಗ ಬಲದಿಂದ ವಿಶ್ವದ ಮೇಲೆ ರಾಜ್ಯ ಮಾಡಬೇಕೇ ಹೊರತು ಬಾಹುಬಲದಿಂದ ಸಾಧ್ಯ ಇಲ್ಲ, ಅಪವಿತ್ರತೆಯಿಂದ ಸಾಧ್ಯ ಇಲ್ಲ. बाप समझाते विश्व की बादशाही योग बल से मेरे द्वारा ही मिल सकती. वहाँ कोई पार्टीशन नहीं है, धरती आकाश सब तुम्हारे होंगे, तुमको कोई टच नहीं कर सकता. उनको कहा जाता अद्वैत राज्य. ಶಿವಬಾಬಾ ಕ್ಲಿಯರ್ ಆಗಿ ಹೇಳ್ತಾರೆ, ಇಡೀ ವಿಶ್ವದ ಮೇಲೆ ರಾಜಾಯಿ ನನ್ನಿಂದ ಮಾತ್ರ ಸಿಗುತ್ತೆ. ಅಲ್ಲಿ ಬೇರೆ ಪಾರ್ಟಿಷನ್ ಇಲ್ಲ. ಧರತಿ ಆಕಾಶ ಸಾಗರ ಎಲ್ಲ ನಿಮ್ಮದಾಗಿರುತ್ತೆ, ನಿಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಅದು ಅದ್ವೈತ ರಾಜ್ಯ. ಅನೇಕ ರಾಜ್ಯ ಎಲ್ಲ ಕಿತ್ತಾಟ ಎಷ್ಟಿದೆ, ಎಷ್ಟು ರಾಜ್ಯಗಳು, ಎಷ್ಟು ಕಥೆಗಳು, ಎಷ್ಟು ಮತಗಳು. ಬಾಪ್ ಸಮझाते 5000 वर्ष बाद तुम बच्चों को ये राजयोग सिखाता हूँ. कृष्ण की आत्मा अब सीख रही है. कृष्ण पहले नंबर प्रिंस था, वो इस समय 84 जन्म के अंत में आकर ब्रह्मा बने हैं. ये बच्चों को समझाया है सृष्टि का चक्र कैसे फिरता है.
बाप फिर से स्वर्ग की स्थापना कर रहे हैं, अनेक धर्म विनाश होने का जरूर है. ಈಗ ಬಾಬಾ ಒಂದು ಧರ್ಮ ಸ್ಥಾಪನೆ ಮಾಡ್ತಿದ್ದಾರೆ ಅಂದ್ರೆ ಅನೇಕ ಅಧರ್ಮಗಳ ವಿನಾಶ ಆಗಲೇಬೇಕು. ಸತ್ಯುಗ ಬರಲೇಬೇಕು. ರಾಜಯೋಗ ಬಾಬಾ 5000 ವರ್ಷದ ಹಿಂದಿನಂತೆ ಕಲಿಸ್ತಿದ್ದಾರೆ. ಅಂಡರ್ಸ್ಟುಡ್. ಕೃಷ್ಣನ ಆತ್ಮನೂ ಕಲಿತಿದೆ. ಕೃಷ್ಣನ ಆತ್ಮನ ಜನ್ಮ ಕಥೆ ಏನು? 84 ಜನ್ಮಗಳಲ್ಲಿ ಇಡೀ ಸೃಷ್ಟಿಯ ಮೊದಲನೇ ಪ್ರಿನ್ಸ್ ಯಾರು? ಕೃಷ್ಣನ ಆತ್ಮ ಅಲ್ಲ. ಇದೆಲ್ಲ ಬಾಬಾವ್ರನ್ನ ಬಿಟ್ಟು ಯಾರು ಹೇಳಕ್ಕಾಗಲ್ಲ. ಏಕ್ ಧರ್ಮ್ ಕಿ ಸ್ಥಾಪನಾ ಹೋ ಜಾಯೇಂಗಿ. ಭಾರತಿ 100% साल्वेंट. धर्म श्रेष्ठता, देवताओं के कर्म भी श्रेष्ठ थे. उनकी महिमा गाई जाती है. सर्वगुण संपन्न, पहले पहले पवित्र थे, अभी पतित बने हैं. बाप आकर स्त्री पुरुष दोनों को पवित्र बनाते हैं. ಸತ್ಯುಗದಲ್ಲಿ ಧರ್ಮ ಸ್ಥಾಪನೆ ಆದ್ಮೇಲೆ 100% ಸಾಲ್ವೆಂಟ್, ಸಾಹುಕಾರರು, ಶ್ರೇಷ್ಠ ಧರ್ಮ ಶ್ರೇಷ್ಠ ಕರ್ಮ ಇತ್ತು ದೇವತೆಗಳದು. ಅದಕ್ಕೆ ಅವ್ರ ಮಹಿಮೆ ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ. ಮೊದಲು ಪವಿತ್ರವಾಗಿದ್ದವರು ಆಮೇಲೆ ಪತಿತರಾಗ್ತಾರೆ. ಬಾಬಾ ಬಂದೀಗ ಪುನಃ ದೇವತೆಗಳು ಬಂದು ಪತಿತರಾಗ್ತಾರೆ ಅಂದ್ರೆ ಜನಗಳಿಗೆ ಇದು ಆಶ್ಚರ್ಯ ಆಗುತ್ತೆ, ಒಪ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ಬಾಬಾ ಬಂದೀಗ ಪುನಃ ಸ್ತ್ರೀ ಪುರುಷರು ಎಲ್ಲರನ್ನ ಪಾವನ ಮಾಡ್ತಿದ್ದಾರೆ. रक्षा बंधन का उत्सव इतना क्यों मनाते ये किसको भी पता नहीं. बाप ने आकर प्रतिज्ञा ली थी कि अंतिम जन्म में तुम पवित्र रहो. सन्यासियों का तो धर्म ही अलग है. ज्ञान भक्ति और वैराग्य तुम्हारे लिए. ಜ್ಞಾನ ಭಕ್ತಿ ವೈರಾಗ್ಯ ಇದು ನಮ್ದು. ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ, ಈಗ ಲಾಸ್ಟಲ್ಲಿ ವೈರಾಗ್ಯ. ರಕ್ಷಾ ಬಂಧನ ಯಾವ ಹಬ್ಬಗಳ ಬಗ್ಗೆನೂ ಏನು ಮನುಷ್ಯರಿಗೆ ಗೊತ್ತಿಲ್ಲ. ಅಂಡ್ ಸ್ಪೆಷಲಿ ರಕ್ಷಾ ಬಂಧನದ ಪವಿತ್ರ ಸಂಬಂಧ ಜಗತ್ತೆಲ್ಲ ಸೋದರ ಸೋದರಿ ಇಲ್ಲ ಬಾಯಿ. ಏಕೆಂದ್ರೆ ಇದು ಪವಿತ್ರತೆಯ ಸಂಬಂಧದ ಪ್ರತಿಜ್ಞೆ ಮಾಡಿಸೋದು ಬಾಬಾ. तुमने देखा होगा पादरी लोग चलते हैं तो आंखें एक तरफ रहती, वो कभी किसी तरफ देखते ही नहीं है. नंस होती है. अब वो तो क्राइस्ट को याद करती है. कहते क्राइस्ट गार्ड का बच्चा था. तुम्हारा कोई सफ़ेद कपड़े आदि से कनेक्शन नहीं. तुम तो आत्मा हो. नन बट वन, एक को ही याद करना है. सच्ची नंस तो तुम हो. तुमको वर्षा बाबा से मिलता है. उनको याद करेंगे तभी विक्रम विनाश होगा. इसलिए बाप का फरमान है मामे कम याद करो. ತುಂಬ ಇಂಪಾರ್ಟೆಂಟ್ ಮಾತಲ್ಲ. ಹೆಂಗೆ ಕ್ರಿಶ್ಚಿಯನ್ಸ್ ಫಾದರ್ಸ್ ಹೋಗ್ತಾರೆ, ಕೆಳಗೆ ನೋಡ್ಕೊಂಡು ಹೋಗ್ತಾರೆ, ಆ ಕಡೆ ಈ ಕಡೆ ನೋಡಲ್ಲ. ನನ್ ಬಟ್ ಒನ್, ನನ್ಸು ಒಬ್ಬ ಕ್ರೈಸ್ಟ್ ನೆನಪು ಮಾಡ್ತಾರೆ. ನೀವು ರಿಯಲ್ ನನ್ಸು. ವೈಟ್ ಡ್ರೆಸ್ಸಿನ ಸಂಬಂಧ ಇಲ್ಲ, ಬಟ್ ನಾನು ಆತ್ಮ ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. ಬುದ್ಧಿಯಲ್ಲಿ ಒಬ್ಬನ ನೆನಪಿದ್ದಲೇ ವಿಕರ್ಮ ವಿನಾಶ ಆಗುತ್ತೆ. ಇದೇ ಬಾಬೂರ್ ಫರ್ಮಾನ್. ನಾನು ಒಬ್ಬನನ್ನು ನೆನಪು ಮಾಡಿ. आत्मा का निश्चय न होने के कारण नंस फिर क्राइस्ट को याद करती है. गाड कौन है ये नहीं जानते. ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ, ಬರೀ ನನ್ಸ್ ಅಷ್ಟೇ ಅಲ್ಲ, ಪರಮಾತ್ಮ ಯಾರು ಅಂತ ಯಾಕೆ ಅರ್ಥ ಆಗಲ್ಲ ಅಂದ್ರೆ ನಾನು ಆತ್ಮ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. भारतवासी जो पहले पहले आते हैं वही नहीं जानते. लक्ष्मी नारायण को ये सृष्टि का ज्ञान थोड़े ही है. ना वो त्रिकालदर्शी है. त्रिकालदर्शी तुम ब्राह्मण बनते हो. तुमको कौड़ी से बदल हीरे जैसा बाप बनाते हैं. अब तुम ईश्वरीय गोद में हो. तुम्हारा ये अंतिम जन्म बहुत अमूल्य है. भारत की खास, दुनिया की आम. तुम रूहानी सेवा करते हो, बाकी वो तो है जिस्मानी. सोशल वर्कर्स तुम हो रूहानी. तुमको सिखाने वाला सुप्रीम रूह है. ತಂದೆ ಹೇಳ್ತಿರೋದು, ಮೊದಲು ನೀವು ಭಾರತವಾಸಿಯರೇ ಬರೋದು. ಮನುಷ್ಯರಿಗಂತೂ ಈ ಸೃಷ್ಟಿಯ ಜ್ಞಾನನೇ ಇಲ್ಲಲ್ಲ, ಆದಿ ಮಧ್ಯ ಅಂತಿದ್ದು. ಲಕ್ಷ್ಮೀನಾರಾಯಣನಿಗೂ ಈ ಜ್ಞಾನ ಇಲ್ಲ. ಅವ್ರು ತ್ರಿಕಾಲದರ್ಶಿಗಳಲ್ಲ. ತ್ರಿಕಾಲದರ್ಶಿಗಳು ಕೇವಲ ನೀವು ಬ್ರಾಹ್ಮಣರು. ನೀವೀಗ ಕವಡೆಯಿಂದ ವಜ್ರ ಸಮಾನ ಬಾಬವ್ರು ಮಾಡ್ತಿದ್ದಾರೆ ನಿಮ್ಮನ್ನ. ನೀವು ಈಶ್ವರನ ಮಡಿಲಲ್ಲಿದ್ದೀರಾ. ಇದು ನಿಮ್ಮ ಅಂತಿಮ ಜನ್ಮ, ಬಹು ಅಮೂಲ್ಯ ಜನ್ಮ. ಅಟೆನ್ಷನ್ ಪ್ಲೀಸ್. ಮುರಳಿಯನ್ನ ಅಟೆನ್ಷನ್ ಇಟ್ಟು ಕೇಳ್ತಾ ಹೋಗ್ಬೇಕು.
ಭಾರತದ ಕಾಸ್ ಇನ್ ಜನರಲ್ ಇಡೀ ಪ್ರಪಂಚದ ಸೇವೆ ಮಾಡ್ತಿದ್ದೀರಾ. ಬಾಕಿ ಲೌಕಿಕದಲ್ಲಿ ಸೋಷಿಯಲ್ ವರ್ಕರ್ಸ್ ಬೇಕಾದಷ್ಟು ಜನ ಇದ್ದಾರೆ, ಜಿಸ್ಮಾನಿ. ನೀವೆಲ್ಲ ಆತ್ಮಗಳ ಸೋಷಿಯಲ್ ಸೇವೆ ಅಂದರೆ ಮುಕ್ತಿ ಕೊಡೋ ಸೇವೆ ಮಾಡ್ತೀರಾ. ತುಮಕೋ ಸಿಕ್ಲಾನೆ ವಾಲಾ ಸುಪ್ರೀಂ ರೂಹ್. ಆತ್ಮಗಳ ಸೇವೆ ಮಾಡೋದು ಯಾರು ಕಲಿಸ್ಕೊಡ್ತಿರೋದು? सुप्रीम तंदे शिव बाबा. हर एक आत्मा को बोलो बाप को याद करो, बाप को ही पतित पावन गाया जाता है. तुमको गिरने में 84 जन्म लगता, फिर चढ़ने में 1 सेकंड लगता. ये तुम्हारा इस मृत्यु लोक का अंतिम जन्म में. मृत्यु लोक मुर्दाबाद, अमर लोक जिंदाबाद. इसको अमर कथा कहा जाता है. ಇಂಪಾರ್ಟೆಂಟ್ ಅಲ್ಲ. ತಂದೆ ಪತಿತ ಪಾವನ ಬಂದು ಪಾವನ ಮಾಡ್ತಿದ್ದಾರೆ. ಇದು 84 ಜನ್ಮಗಳನ್ನು ತಗೊಂಡು ನಾವು ಕೆಳಗಡೆ ಬಂದ್ಬಿಟ್ವಲ್ಲ. ಈಗ ಉನ್ನತಿಯ ಟೈಮ್, ಮೃತ್ಯುಲೋಕ ಹೋಗೋದಿದೆ, ಇದು ಅಂತಿಮ ಜನ್ಮ. ಮುರ್ದಾಬಾದ್, ಅಮರ್ ಲೋಕ ಬರೋದಿದೆ, ಜಿಂದಾಬಾದ್ ಅಂತಾರೆ ಬಾಬಾ. ಅದಕ್ಕೆ ಅಮರ ಕತೆ ಹೇಳ್ತಿದ್ದಾರೆ. अमर बाबा आकर तुम अमर आत्माओं को अमर युग में ले चलने लिए अमर कथा सुनाते. ಯಾಕೆ ಹೇಳ್ತಿರೋದು ತಂದೆ ಅಮರ ಕಥೆನ? ಅಮರ ಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. तो बाप कहते हैं अच्छा और बातें भूल जाते हो तो सिर्फ अपने को आत्मा निश्चय कर मुझे एक बाप को याद करो. ಬೇರೆ ಎಲ್ಲ ಮರ್ತೋದ್ರೆ ಒಂದೇ ಕೆಲಸ ಮಾಡಿ, ಆತ್ಮ ಅಂತ ತಿಳಿದು ನಾನು ನಿಮ್ಮ ತಂದೆಯನ್ನು ನೆನಪು ಮಾಡಿ. बुद्धि का योग मेरे साथ लगाओ तो तुम्हारे पाप भस्म हो और तुम पुण्य आत्मा बन जाएंगे. तुम मनुष्य से देवता बनते हो, ये नई बात नहीं है. ನೀವು ನಾನೊಬ್ಬನ ಜೊತೆ ಬುದ್ಧಿ ಇಟ್ಟು ನನ್ನನ್ನು ನೆನಪು ಮಾಡಿ ಪಾಪ ಭಸ್ಮ ಆಗುತ್ತೆ, ಪುಣ್ಯಾತ್ಮರಾಗ್ಬಿಡ್ತೀರ. ನೀವು ಮನುಷ್ಯರಿಂದ ದೇವತೆಗಳಾಗ್ತೀರಾ. ಇದು ಹೊಸ ಮಾತಲ್ಲ. 5000 ವರ್ಷಕ್ಕೊಂದ್ಸಾರಿ ಬಾಬಾ ಬಂದು ಆಸ್ತಿ ಕೊಡ್ತಾರೆ ಅಂದರೆ ರಾವಣ ಶ್ರಾಪ್ ದೇತ ಇದೇ ನಾಟಕ. ಅವನ ಶ್ರಾಪ ಕೊಡೋಕ್ಕೆ ಬಾಬಾ ಬಂದು ಆಸ್ತಿ ಕೊಡೋಕ್ಕೆ. ಭಾರತ್ ಕಿ ಕಹಾನಿ ಹೇ, ಯೇ ಬಾತೆ ಬಾಪ್ ಹಿ ಸಮझाते हैं. कोई भी वेद शास्त्र आदि में नहीं है, इसलिए गॉड फादर को ही नॉलेजफुल, पीसफुल, ब्लिसफुल कहा जाता है. तुमको भी आप समान बनाते हैं. नॉलेजफुल, ಪೀಸ್ಫುಲ್, ಬ್ಲಿಸ್ಫುಲ್, ಇದೆಲ್ಲ ತಂದೆ ತನ್ನ ತರಹ ನಾವು ಮಕ್ಕಳನ್ನು ಮಾಡ್ತಿದ್ದಾರೆ. ಎಲ್ಲದರಲ್ಲಿ ಸಾಗರ ಭಗವಂತನ ಮಹಿಮೆ. ಈ ಜ್ಞಾನ ಯಾವ ವೇದಶಾಸ್ತ್ರಗಳಲ್ಲಿ ಇಲ್ಲ, ಯಾವುದನ್ನು ಬಾಬಾ ಬಂದು ಹೇಳ್ತಿದ್ದಾರೆ. तो तुम ही पूज्यते फिर पुजारी बनते, आपे ही पूज्ಯ आपे ही ಪೂಜಾರಿ. ನೀವೇ ಪೂಜ್ಯ ಪೂಜಾರಿಗಳು. ಪೂಜ್ಯರಿದ್ದವ್ರಿಗೆ ಪೂಜಾರಿ ಆಗಿದ್ದೀರಾ, ಭಗವಂತ ಅಲ್ಲ. ಭಗವಂತನಿಗೆ ಹೇಳ್ಬಿಡ್ತಾರೆ ನೀನೇ ಪೂಜ್ಯ ಪೂಜಾರಿ. ಪ್ರಶ್ನೆ ನಮ್ಮ ಆತ್ಮಗಳದು. तुम भारतवासियों की बात है, तुम पहले सिर्फ एक शिव की भक्ति करते थे, अव्यभिचारी भक्ति की, फिर देवताओं की भक्ति शुरू की, फिर नीचे उतरते आए. ಮೊದಲು ಒಂದು ಶಿವನ ಭಕ್ತಿ, ಆಮೇಲೆ ದೇವತೆಗಳು. ಅವ್ಯಭಿಚಾರಿ ಭಕ್ತಿ ಇದೆಲ್ಲ ವ್ಯಭಿಚಾರಿ ಆಗೋಯ್ತು. ಆಮೇಲೆ ಕೆಳಗಡೆ ಇಳಿತಾ ಬಂದ್ವಿ. ಭಕ್ತಿನೂ ಸತೋ ರಜೋ ತಮೋ ಆಗ್ಬಿಡುತ್ತಲ್ಲ. अब फिर से तुम देवी देवता बन रहे हो, जो तोड़ा पढ़ते हैं वो प्रजा में चले जाएंगे, जो अच्छी रीति पढ़ते पढ़ाते हैं वो राजाई में आएंगे. प्रजा तो ढेर बनती है, एक महाराजा की लाखों करोड़ों की अंदाज में प्रजा होंगे. ಅಂತ ಬಾಬಾ ಏನು ಹೇಳ್ತಿದ್ದಾರೆ? ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೋ ಅವರೇನೆ ರಾಜಾಯಿ ತಗೊಳ್ತಾರೆ. ಸ್ವಲ್ಪ ಓದ್ತಾರೆ ಅಂದರೆ ಎಲ್ಲ ಪ್ರಜೆಗಳಾಗ್ಬಿಡ್ತಾರೆ. ಪ್ರಜೆಗಳಂದರೆ ನೋಡ್ರಿ, ಪ್ರಜೆಗಳು ಎಲ್ಲ ಕೆಲಸ ಮಾಡೋವ್ರಿಗೂ ಪ್ರಜೆ ಅಂತಲೇ ಹೇಳೋದು. ಅದಕ್ಕೆ ಮಹಾರಾಜ ಮಹಾರಾಣಿರಾಗೋದಂದರೆ ಕರೋಡೋ ಲೆಕ್ಕದಲ್ಲಿ ಪ್ರಜೆಗಳಾಗಬೇಕು. तुम पुरुषार्थ करते ही हो, कल पहले मुआफिक. पुरुषार्थ से पता पड़ जाता है कि माला में कौन कौन आने वाले हैं. प्रजा में भी कोई गरीब कोई साहूकार बनते. भक्ति मार्ग में ईश्वर अर्थ दान करते. क्यों ईश्वर के पास नहीं है क्या? या तो कहते कृष्ण अर्पणम. ಸಿ ಭಕ್ತಿಯಲ್ಲಿನೂ ಇದೆಲ್ಲ ಬೇಕಾದಷ್ಟು ದಾನ ಪುಣ್ಯದ ಮಾರ್ಗಗಳಿದೆ. ಭಗವಂತನಿಗೇನು ಕೊಡೋದು? ಅವ್ರ ಹತ್ರ ದುಡ್ಡಿಲ್ವಾ? ಒಂದಕ್ಕೆ ಮಲ್ಟಿಪ್ಲೈ ಆಗಿ ಸಿಗುತ್ತೆ ಅಂತ ತಾನೇ ಮಾಡೋದು. ಕೃಷ್ಣಾರ್ಪಣ ಅಂತಾರೆ.
ಈಶ್ವರನ ಹತ್ರ ದಾನ ಈಶ್ವರಾರ್ಥವಾಗಿ ಮಾಡೋದಕ್ಕೆ ಕಾರಣ ರಿಟರ್ನ್ ಸಿಗುತ್ತೆ ಅಂತ. ಪರಂತು ವಾಸ್ತವ ಮೇ होता है ईश्वर अर्पणम। मनुष्य जो कुछ करते उनका फल दूसरे जन्म में मिलता, एक जन्म के लिए मिल जाता। बाप कहते मैं आया हूँ तुमको 21 जन्मों का वर्षा देने। मेरे अर्थ डायरेक्ट कुछ भी करते हो 21 जन्मों के लिए उसके प्राप्ति तुमको होता है। ಭಕ್ತಿಯಲ್ಲಿ ಏನು ಮಾಡ್ತೀವಿ ಒಂದು ಜನ್ಮಕ್ಕೆ, ಇಲ್ಲಿ ನನಗೆ ಡೈರೆಕ್ಟಾಗಿ ಏನು ಮಾಡ್ತಿರೋ ಅದು 21 ಜನ್ಮಗಳಿಗೆ ಸಿಗುತ್ತೆ. ಅದರಿಂದ ಮಕ್ಕಳೇ ಡೈರೆಕ್ಟ್ ದಾನ ಪುಣ್ಯದಲ್ಲಿ ಸುಖ ಇದೆ, ಇಂಡೈರೆಕ್ಟ್ करते हो तो एक जन्म के लिए अल्पकाल का सुख मिल जाता। बाप समझाते ये तुम्हारा सब मिट्टी में मिल जाना है, इसलिए सब सफल करो। ಇದು ಅಲ್ಪ ಕಾಲಕ್ಕೆ, ಅದು ಭಕ್ತಿಯಲ್ಲಿ ನೋಡ್ಕೊಂಡು ಬಂದ್ವಿ ಅಲ್ಲ. ಯಾವಾಗ ಇಲ್ಲಿ ಸದಾ ಕಾಲಕ್ಕೆ ಸಿಗುತ್ತೆ ಮಕ್ಕಳೇ, ನೀವೆಲ್ಲವನ್ನ ಸಫಲ ಮಾಡ್ಕೊಳ್ಳಿ, ತಂದೆಯ ಕಾರ್ಯಕ್ಕೆ ಅರ್ಪಣೆ ಮಾಡಿ. ಇಲ್ಲಾಂದರೆ ಮಟ್ಟಿ ಮಿಲ್ಜ ಎಲ್ಲ ಮಣ್ಣಲ್ಲಿ ಹೊರಟೋಗ್ಬಿಡುತ್ತೆ. तुम ये रूहानी हॉस्पिटल कम यूनिवर्सिटी खोलते जाओ, जहाँ से सब एवर हेल्दी एवर वेल्दी बनेंगे। इनसे बहुत इनकम होती है। योग से हेल्थ चक्र को जानने से वेल्थ मिलता। ಹೆಂಗೆ ಧನ ಸಫಲ ಮಾಡೋದು? ಸೆಂಟರ್ ಕಮ್ ಯೂನಿವರ್ಸಿಟಿ ಅಂದರೆ ಹಾಸ್ಪಿಟಲ್ ತೆಗಿತಾ ಹೋಗಿ, ಅಂದರೆ ಸೆಂಟ್ರ್ಗಳು ತೆಗಿತಾ ಹೋಗಿ ಎಲ್ಲರ ಆಶೀರ್ವಾದ ಸಿಗುತ್ತೆ, ಬೇಕಾದಷ್ಟು ಆತ್ಮಕ್ಕೆ ಸಂಪಾದನೆ ಆಗುತ್ತೆ. ಯೋಗದಿಂದ ಹೆಲ್ತು, ಚಕ್ರ ತಿಳ್ಕೊಳ್ಳೋದಂದರೆ ಜ್ಞಾನ, ಅದರಿಂದ ವೆಲ್ತು ಧನ ಸಂಪತ್ತು ಸಿಗುತ್ತೆ. ಎವರ್ ಹೆಲ್ದಿ ವೆಲ್ದಿ ಆಗಬೇಕಂದ್ರೆ ಬೇರೆ ದಾರಿ ಇಲ್ಲ, ಮಾಡ್ತಾ ಹೋಗಿ. ಘರ್ ಮೇ ಐಸಿ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ खोलते जाओ, ಮನೆ ಮನೆಯಲ್ಲಿ ಯೂನಿವರ್ಸಿಟಿ ಕಮ್ ಹಾಸ್ಪಿಟಲ್ ತೆಗಿತಾ ಹೋಗಿ. बड़ा आदमी है तो बड़ा खोले, जहाँ बहुत आ सके बोर्ड पर लिख दो, जैसे नेचर क्योर वाले लिखते हैं। बाप सारी दुनिया के नेचर बदल प्योर बना देते। ದೊಡ್ಡ ದೊಡ್ಡ ಮನುಷ್ಯರಂದರೆ ದೊಡ್ಡದಾಗಿ ತೆಗಿತಾರಲ್ಲ, ದೊಡ್ಡ ದೊಡ್ಡ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು, ಹಂಗೆ ನೀವೂ ನಿಮ್ಮ ಕೆಪಾಸಿಟಿಗೆ ಮನೆ ಮನೆಯಲ್ಲಿ ತೆಗೀರಿ ಅಂತ ಹೇಳ್ತಿದ್ದಾರೆ ಬಾಬವರು. ಬೋರ್ಡಲ್ಲಿ ಬರೆದ್ಬಿಡಿ, ನೇಚರ್ ಕ್ಯೂರ್ ಅಂತಾರಲ್ಲ, ಹಂಗೆ ನಾನು ಜಗತ್ತಿನ ನೇಚರೇ ಚೇಂಜ್ ಮಾಡಿಬಿಡ್ತೀನಿ, ಪ್ಯೂರ್ ಮಾಡಿಬಿಡ್ತೀನಿ. ಈ ಸಮಯ 5 ತತ್ವಗಳನ್ನು ಪ್ಯೂರ್ ಮಾಡಿಬಿಡ್ತಾರೆ ತಾನೆ. ಈ ಸಮಯ ಸಭಿ ಇಂಪ್ಯೂರ್ है, सारी दुनिया को एवर हेल्दी एवर वेल्दी बनाने वाला एक ही बाप है, जो अब तुम बच्चों को पढ़ा रहे। तुम मोस्ट ಸ್ವೀಟ್ ಚಿಲ್ಡ್ರನ್. ಯಾರು ನೀವು? ಅಟೆನ್ಷನ್ ಪ್ಲೀಸ್. ನನ್ನ ತುಂಬ ಸ್ವೀಟ್, ತುಂಬ ಮೋಸ್ಟ್ ಬಿಲವೆಡ್ ಚಿಲ್ಡ್ರನ್ ಅಂತಾರೆ ಬಾಬಾ. ಸ್ವೀಟ್ ಚಿಲ್ಡ್ರನ್. ಬಾಬಾ ಸ್ವೀಟ್ ಚಿಲ್ಡ್ರನ್ ಅನ್ನೋದಕ್ಕಾದರೂ ಸ್ವೀಟ್ ಆಗಿರಲ್ಲ. ಹಳೆ ಸಂಸ್ಕಾರಗಳ ದಯಾಭಿಮಾನದ ಕಹಿ ಸಮಾಪ್ತಿ ಆಗಬೇಕಲ್ವಾ? ಈ ಸಮಯದಲ್ಲಿ ಬಾಬಾ ಹೇಳೋದು, ನಾನು ಇಡೀ ಜಗತ್ತನ್ನು ಎವರ್ ಹೆಲ್ದಿ ಎವರ್ ವೆಲ್ದಿಯನ್ನಾಗಿ ಮಾಡಿಬಿಡ್ತೀನಿ. ಎವರ್ ಹೆಲ್ದಿ ವೆಲ್ದಿ ಆಗೋಕ್ಕೆ ನೀವು ಓದ್ತಾ ಇದ್ದೀರಾ, ಬಾಬನ ಮಾತು ಕೇಳ್ತಿದ್ದೀರಾ ಅಂತ ಬಾಬಾ ಸ್ವೀಟ್ ಚಿಲ್ಡ್ರನ್ ಅಂತಾರೆ. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। शुक्रिया, थैंक यू बाबा। तो धारणेगे अपने इस अमूल्य जीवन को रूहानी सेवा में लगाना है। काश भारत आम सारी दुनिया की सेवा करनी. ತನ್ನ ಈ ಅಮೂಲ್ಯ ಜೀವನವನ್ನ ಆತ್ಮಗಳ ಸೇವೆಯಲ್ಲಿ ಸಫಲ ಮಾಡಬೇಕು. ಕಾಸ್ ಭಾರತ ಇನ್ ಜನರಲ್ ಇಡೀ ವಿಶ್ವದ ಸೇವೆ ಮಾಡಬೇಕಾಗಿದೆ. अपना सब कुछ सफल करने के लिए डायरेक्ट ईश्वरार्थ अर्पण करना है। रूहानी हॉस्पिटल और यूनिवर्सिटी खोलनी. ತನ್ನ ಎಲ್ಲವನ್ನ ಸಫಲ ಮಾಡಲಿಕ್ಕೆ ಡೈರೆಕ್ಟ್ ಈಶ್ವರಾರ್ಥವಾಗಿ ಅರ್ಪಣೆ ಮಾಡಬೇಕು. ಆತ್ಮಗಳ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ತೆಗಿಬೇಕಾಗಿದೆ. ವರದಾನ:
संपूर्ण समर्पण की विधि द्वारा सर्वगुण संपन्न बनाने के पुरुषार्थ में सदा विजयी भव। ಸಂಪೂರ್ಣ ಸಮರ್ಪಣೆಯ ವಿಧಿಯ ಮುಖಾಂತರ ಸರ್ವಗುಣ ಸಂಪನ್ನರಾಗೋ ಪುರುಷಾರ್ಥ ಮಾಡೋರು ಸದಾ ವಿಜಯಿಗಳು। संपूर्ण समर्पण उसे कहा जाता है जिसके संकल्प में भी बॉडी कॉन्शियस ना हो। अपने देह का बान भी अर्पण कर देना है। मैं फलानी हूँ, इस संकल्प भी अर्पण कर संपूर्ण समर्पण होने वाले सर्व गुणों में संपन्न बनते। उनमें कोई भी गुण की कमी नहीं रहती। जो सर्व समर्पण कर सर्वगुण संपन्न व संपूर्ण बनने का लक्ष्य रखते हैं, तो ऐसे पुरुषार्थियों को बाप दादा सदा विजयी भव का वरदान देते। ಸಂಪೂರ್ಣ ವಿಜಯಿಗಳು ಯಾರಾಗೋದು? ಸಂಪೂರ್ಣ ಸಮರ್ಪಣೆ ಆತ್ಮಗಳೇ ವಿಜಯಿಗಳು. ಸೊ ಸಂಪೂರ್ಣ ಸಮರ್ಪಣೆ ಅಂದರೆ ಸಂಕಲ್ಪ ಸ್ವಪ್ನದಲ್ಲೂ ಬಾಡಿ ಕಾನ್ಷಿಯಸ್ ಇರಂಗಿಲ್ಲ. ತನ್ನ ದೇಹ ಬಾನನು ಅರ್ಪಣೆ ಮಾಡಿ ನಾನು ಸೋಣ್ಸೋ, ನಾನು ಇಂಥವ್ರು ಅಂಥವ್ರು ಅಂತ ಸಂಕಲ್ಪದಲ್ಲಿನೂ ಬರಂಗಿಲ್ಲ. ಈ ಥರ ಸಮರ್ಪಣೆ ಆಗೋರು ಸರ್ವಗುಣ ಸಂಪನ್ನರಾಗ್ತಾರೆ. ದೇಹಬಾನನೇ ಇಲ್ಲಲ್ಲ, ಅವರಲ್ಲಿ ಯಾವ ಗುಣಗಳ ಕೊರತೆ ಇರಲ್ಲ. ಸೊ ಯಾರು ಸರ್ವ ಸಮರ್ಪಣೆ ಮಾಡ್ತಾರೆ, ಸರ್ವಗುಣ ಸಂಪನ್ನ ಸಂಪೂರ್ಣರಾಗೋ ಲಕ್ಷ್ಯ ಇಡ್ತಾರೆ, ಅಂಥ ಪುರುಷಾರ್ಥಿಗಳಿಗೆ ಬಾಬಾ ವಿಜಯೀ ಭವದ ವರದಾನ ಕೊಡ್ತಾರೆ. ಸರ್ವ ಸಮರ್ಪಿತ ಮಕ್ಕಳಿಗೆ ಸಹಜ ವಿಜಯೀ ಭವದ ವರದಾನ ಸಿಗುತ್ತೆ. ಸ್ಲೋಗನ್, ಮನ್ ಕೋ ವಶ್ ಕರ್ನೆ ವಾಲಾ ಹಿ ಮನ್ ಮನಾಭವ್ ರಹ ಸಕ್ತಾ ಹೇ. ಮನಸ್ಸನ್ನ ಯಾರು ವಶ ಮಾಡಿಕೊಳ್ತಾರೆ ಅವರೇ ಮನ್ ಮನಾಭವ, ಸದಾ ಮನಸ್ಸನ್ನ ತನ್ನಲ್ಲಿ ಬಾಬವರಲ್ಲಿ ಇಡೋಕೆ ಸಾಧ್ಯ. ಇಲ್ಲಾಂದರೆ ಮನಸ್ಸು ತನಗೆ ಹೆಂಗೆ ಬೇಕೋ ಅಲ್ಲಿ ಓಡೋಗ್ಬಿಡುತ್ತೆ. ತನ್ನ ಮನಸ್ಸನ್ನು ವಶ ಮಾಡ್ಕೊಂಡು ಮೇಲೆ ಕುತ್ಕೊಂತ ಇಡ್ಬೇಕಲ್ಲ ಮೇಲೆ. ಮೀಟೆ ಬಚ್ಚೆ ಏನಂದ್ರು, ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು, ನಿಮಗೆ ತಂದೆ ಜ್ಞಾನದ 3ನೇ ನೇತ್ರ ಕೊಟ್ಟಿದ್ದಾರೆ, ನೀವು ಈಶ್ವರನ ಮಡಿಲಲ್ಲಿದ್ದೀರಾ. ಬಾಬಾ ಗೊತ್ತಿರೋದ್ರಿಂದ ಮಡ್ಲಲ್ಲಿರೋದು, ಯಾಕೆಂದ್ರೆ 3ನೇ ನೇತ್ರ ಸಿಕ್ಕಿದೆ. ನಮಗೋಸ್ಕರ ಅದ್ವೈತ ಒಂದು ರಾಜ್ಯ ಒಂದು ಧರ್ಮದ ಸ್ಥಾಪನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಮಕ್ಕಳೇ, ಜಗತ್ತಿಗೆ ನಿಮಗೆಲ್ಲ ಕೊಡಕ್ಕೆ ಅಂತಾರೆ. ಎಷ್ಟು ಸೌಭಾಗ್ಯದ ಮಾತು. ಸನ್ಮುಖ ಬಂದು ಓದಿಸ್ತಾ ಇದ್ದೀನಿ. ನೀವು ನನ್ನ ಸ್ವೀಟ್ ಚಿಲ್ಡ್ರನ್. ಎಷ್ಟು ಮಹಿಮೆ ಮಾಡ್ತಾರೆ ಬಾಬಾ ಮಕ್ಕಳಿಗೆ. ಸರಿನಾ? ಎಲ್ಲ ಚೆನ್ನಾಗಿದ್ದೀರಾ? ಮನೆಯಲ್ಲಿ ಕೇರ್ಫುಲ್ ಆಗಿದ್ದೀರಾ? ಎಚ್ಚರ ವಹಿಸ್ತಾ ಇದ್ದೀರಾ? ಆಚೆ ಕಡೆ ತಲೆ ಹಾಕಬೇಡಿ, ಹುಷಾರಾಗಿರಿ. ಎಲ್ಲ ತರಕಾರಿ ಹಾಲುಗಳಿಗೂ ಕೈ ಹಾಕಕ್ಕೆ ಹೋಗ್ಬೇಡಿ. ಈಗ ಈ ತಿಂಗಳೆಲ್ಲ ಹಂಗೆ ಸಿಂಪಲ್ಲಾಗಿದ್ದರೂ ಪರವಾಗಿಲ್ಲ. ನೀವು ಅಲ್ಲಿ ಇಲ್ಲಿ ಹೋಗಿ ಏನೇನೋ ಅಂಟಾಕೊಂಡು ಬರಬೇಡಿ. ದುಡ್ಡು ಕೊಡೋದು, ಚೇಂಜ್ ಇಸ್ಕೊಳ್ಳೋದು, ಅವರು ಜನಗಳ ಹತ್ರ ಹೋಗೋದು, ವ್ಯಾಪಾರ ಮಾಡೋರ ಹತ್ರ, ಇದನ್ನು ಮಾಡಬೇಡಿ. ಮನೆಯಲ್ಲಿ ಏನಿದೆಯೋ ಅನ್ನ ಸಾರು ದಾಲ್ ರೋಟಿ ಇಂದ್ರಲ್ಲ ಬಾಬಾ, ಹಂಗಿರಿ ಅಂತಾರೆ ಬಾಬವರು. ಹುಷಾರಾಗಿರಿ ಅಂತ ಹೇಳ್ತಿದ್ದಾರೆ. ಎಚ್ಚರ ವಹಿಸ್ಬೇಕು, ಭಾಳ ಎಚ್ಚರ. ಒಂದು ಸಣ್ಣ ಎಚ್ಚರ ಅಲ್ಲ ಇದು. ಓಂ ಶಾಂತಿ. बोलते ध्वनियों ब्रह्म से शिव बाबा पधारे। बोलते ध्वनियों ब्रह्म मुख से मधुर वाणी। बोलते ध्वनियों ब्रह्म से शिव बाबा पधारे। ओम की इस मधुर ध्वनि से
परिवर्तन, प्रेम शांति सिखा के बदला सभी का जीवन। आदि देव प्रजापिता श्री बोलते ध्वनियों, ब्रह्मा मुख से मधुर वाणी बोलते ध्वनियों। ब्रह्म से शिव बाबा पधारे, ओम ओम। सोहनी सूरत मोहनी मूरत ज्ञान के मोती, भव्य मुख पर चंद्रमासी चमकती ज्योति। दिव्य दर्शन दिव्य वाणी बोलते ध्वनियों, ब्रह्मा मुख से मधुर वाणी बोलते ध्वनियों। ब्रह्म से शिव बाबा पधारे,